ಸ್ನೇಹಿತರೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇದೀಗ ಬಿಗ್ ಬಾಸ್ ಗಿಲ್ಲಿ ನಟನ ಬಗ್ಗೆ ಕೆಲವೊಂದಿಷ್ಟು ಸ್ಪರ್ಧಿಗಳ ಮೇಲೆ ಕೆಲವೊಂದಿಷ್ಟು ಸೆಲೆಬ್ರಿಟಿಗಳು ಮಾತಾಡುವುದು ಸಹಜವಾಗಿದೆ. ಆದರೆ ಇವತ್ತು ಬಿಗ್ ಬಾಸ್ ಗಿಲ್ಲಿ ನಟನ ಬಗ್ಗೆ ಅತಿ ಹೆಚ್ಚು ಸೆಲೆಬ್ರಿಟಿಗಳು ಮಾತನಾಡಿದ್ದಾರೆ. ಏಕೆಂದರೆ ಬಿಗ್ ಬಾಸ್ ಮನೆಯಲ್ಲಿ ಪ್ರಬಲ ಸ್ಪರ್ಧಿಯಾಗಿ ಗಿಲ್ಲಿ ನಟ ಇವತ್ತು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಪಡೆದುಕೊಳ್ತಾ ಇದ್ದಾರೆ. ಯಾಕೆ ಅಂದರೆ ಎಲ್ಲದರಲ್ಲೂ ಕೂಡ ಗಿಲ್ಲಿ ನಟ ಸೈ ಎನಿಸಿಕೊಂಡಿದ್ದಾರೆ. ಯಾವುದರಲ್ಲೂ ಮೋಸ ಇಲ್ಲ, ಯಾವುದೇ ಕಾರಣಕ್ಕೂ ಒಂದು ಬಕೆಟ್ ಇಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಪ್ರಾಮಾಣಿಕವಾಗಿ ಗಿಲ್ಲಿ ನಟ ಒಂದು ಒಂದು ಟಾಸ್ಕ್ ಆಗಿರ್ಬೋದು, ಒಂದು ಕಾಮಿಡಿ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಪ್ರಾಮಾಣಿಕತೆಯನ್ನು ತೋರಿಸ್ತಾ ಇದ್ದಾರೆ. ಹಾಗಾಗಿ ತನ್ನ ರಿಯಲ್ ಲೈಫನ್ನು ಯಾವ ರೀತಿ ಇತ್ತು ಆ ರೀತಿಯಾಗಿ ಗಿಲ್ಲಿ ನಟ ತೋರಿಸ್ತಿರ್ಬೋದು ಜನರಿಗೆ ಮತ್ತಷ್ಟು ಹಾಗೂ ಸೆಲೆಬ್ರಿಟಿಗಳಿಗೆ ಮತ್ತಷ್ಟು ಇಷ್ಟವಾಗ್ತಾ ಇದ್ದಾರೆ. ಹಾಗಾಗಿ ಇವತ್ತು ಗಿಲ್ಲಿ ನಟನ ಬಗ್ಗೆ ನಟಿ ಆಗಿರುವಂಥ ಮೇಘನ್ ರಾಜ್ ಅವರು ಇವತ್ತು ಮಾತನಾಡಿದ್ದಾರೆ. ಅವರ ಬಗ್ಗೆ ಹೊಗಳಿ ಆತನ ಬಗ್ಗೆ ಒಂದು ಒಳ್ಳೆಯ ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದರು ವೀಕ್ಷಕ. ಸದ್ಯ ಮೇಘನ್ ರಾಜ್ಗೆ ಭಾಳ ಇಷ್ಟವಾಗಿದ್ದಾರಂತೆ ಈ ಸೀಸನ್ನ. ಗಿಲ್ಲಿ ನಟ ಆ ಸ್ಪರ್ಧಿಗೆ ಬಹಳ ಸಪೋರ್ಟನ್ನು ಮಾಡಿದ್ದಾರೆ. ಹಾಗೆ ಅವರ ಕುಟುಂಬಸ್ಥರೆಲ್ಲರೂ ಸೇರಿ ಗಿಲ್ಲಿ ನಟನಿಗೆ ವೋಟ್ ಮಾಡಿದ್ದಾರಂತೆ. ಸೊ ಇವತ್ತು ಗಿಲ್ಲಿ ನಟನ ಬಗ್ಗೆ ಮಾತನಾಡಿದ್ದಾರೆ ಮೇಘನ್ ರಾಜ್ ಅವರು. ಸೊ ಸರಳವಾಗಿ ಎಲ್ಲವೂ ಕೂಡ ಒಂದು ಸ್ಪರ್ಧಿಗಳು, ಸೆಲೆಬ್ರಿಟಿಗಳು ಯಾರೇ ಇದ್ದರೂ ಕೂಡ ಈ ರೀತಿಯಾಗಿ ಮಾತನಾಡುವುದು ಕಾಣಲ್ಲ. ಹಾಗಾಗಿ ಎಷ್ಟೇ ಒಂದು ದೊಡ್ಡ ವ್ಯಕ್ತಿಗಳಾಗಿದ್ರೂ ಕೂಡ ಬಡವರನ್ನು ಬೆಳೆಸಲೇಬೇಕು ಅನ್ನೋದು ಕೆಲವೊಂದಿಷ್ಟು ಸೆಲೆಬ್ರಿಟಿಗಳ ಒಂದು ಮನಸ್ಥಿತಿ ಇರುತ್ತೆ. ಅಂತಹ ಮನಸ್ಥಿತಿ ನಟಿ ಮೇಘನ್ ರಾಜ್ ಅವರಿಗೆ ಇದೆ. ಹಳ್ಳಿ ಮಕ್ಕಳು ಬೆಳಿಬೇಕು ಅಂತ ಹೇಳಿ ಗಿಲ್ಲಿ ನಟನಿಗೆ ಸಪೋರ್ಟ್ ಮಾಡಿ ಅಂತ ಕೂಡ ತನ್ನ ಅಭಿಮಾನಿಗಳಿಗೂ ಕೂಡ ಮೇಘನ್ ರಾಜ್ ಹೇಳಿದ್ದಾರಂತೆ. ಸದ್ಯ ಗಿಲ್ಲಿ ನಟನ ಬಗ್ಗೆ ಏಕಾಏಕಿ ಇವತ್ತು ಮಾತನಾಡಿದ್ದಾರೆ. ಸೊ ಅದು ಎಲ್ಲೋ ಒಂದು ಕಡೆ ಗಿಲ್ಲಿ ನಟ ಅವರ ಅಭಿಮಾನಿಗಳಿಗೆ ಸಂತೋಷದ ವಿಚಾರ ಅಂತಲೇ ಹೇಳ್ಬೋದು. ಸೊ ಮೇಘನ್ ರಾಜ್ ಅವರು ಕೂಡ ವೋಟ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿ ಅಂತ ಕೂಡ ಅಭಿಮಾನಿಗಳಿಗೆ ಹೇಳಿದ್ದಾರಂತೆ. ನೀವು ಕೂಡ ಮೇಘನ್ ರಾಜ್ ಅವರ ಅಭಿಮಾನಿಗಳಾಗಿದ್ದರೆ ತಪ್ಪದೇ ನೀವು ಕೂಡ ಗಿಲ್ಲಿ ನಟನಿಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ಎಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಇರುವಂಥ ವ್ಯಕ್ತಿಗಳಿಗಿಂತ ಸಣ್ಣ ಸಣ್ಣ ವ್ಯಕ್ತಿಗಳು ಕೂಡ ಗಿಲ್ಲಿ ನಟನಿಗೆ ವೋಟ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಈ ಒಂದು ಬಿಗ್ ಬಾಸ್ ಸೀಸನಲ್ಲಿ ಗಿಲ್ಲಿ ನಟ ವಿನ್ ಆಗ್ತಾರಾ ಸೋಲ್ತಾರಾ ಎಂಬುದನ್ನು ನೀವು ಡಿಸೈಡ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.